ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ದೇಶದಲ್ಲಿ ಕೋಲಾಹಲ ಸೃಷ್ಟಿಸಿದ ಪ್ರಜ್ವಲ್ ಪೆನ್ಡ್ರೈವ್. ಪ್ರಜ್ವಲ್ ಯಾವಾಗ ವಾಪಸ್ ಬರ್ತಾರೆ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಜ್ವಲ್ ಎಕ್ಸ್ಕ್ಲೂಸಿವ್. ಯಾಕೆಂದರೆ ದೇವೇಗೌಡರ ಒಂದು ಪತ್ರ ವಾರ್ನಿಂಗ್ನಿಂದ ಪ್ರಜ್ವಲ್ ಅಲರ್ಟ್ ಆಗ್ತಾರೆ, 2 ದಿನಗಳಲ್ಲಿ ಬರ್ತಾರೆ ಅಂತಿದೆ. ಬಟ್ ಅದನ್ನು ನಂಬಕ್ಕೆ ಬರಲ್ಲ. ತಾತನ ಖಡಕ್ ಸಂದೇಶದಿಂದ ಪತ್ರ ಕೊಟ್ಟಿದ್ದ ಮೊಮ್ಮಗ ಅಂತ ದಿನೇ ದಿನೇ ಗಂಭೀರವಾಗ್ತಾ ಇರುವಂಥ ಪೆನ್ಡ್ರೈವ್ ಕೇಸ್ ವಾಪಸ್ ಆಗೋದೇ ಸೂಕ್ತ ಎಂಬ ನಿರ್ಧಾರಕ್ಕೆ ಬರೋಕ್ಕಾಗತ್ತಾ? SIT ವಿಚಾರಣೆಗೆ ಪ್ರಜ್ವಲ್ ಹಾಜರಾಗ್ತಾರಾ, ಸರೆಂಡರ್ ಆಗ್ತಾರಾ? ದೇವೇಗೌಡರು ಏನು ಮಾಡಿದ್ದಾರೆ, ಒಂದು ಪತ್ರ ಬರೆದಿದ್ದಾರೆ. ಎಲ್ಲಿದ್ದರೂ ಪ್ರಜ್ವಲ್ ಬರಲೇಬೇಕು, ಇಲ್ಲಾಂದರೆ ಬಹಿಷ್ಕಾರ ಆಗ್ತೀನಿ ಅನ್ನುವಂಥದ್ದು. ಆದರೆ ಪ್ರಜ್ವಲ್ಗೆ ಅದು ತಲುಪತ್ತಾ ಅಥವಾ ದೇವೇಗೌಡರಿಗೆ ಗೊತ್ತಿಲ್ಲದೆ ಆತ ಹೋದನ, ಇದೆಲ್ಲ ಗೊತ್ತಿಲ್ಲ. ಆದರೆ 2 ದಿನಗಳಲ್ಲಿ ಬರ್ತಾರೆ ಅಂತ ಅಷ್ಟು ಸುಲಭ ಅಲ್ಲ ಅದು. ಯಾಕೆಂದರೆ ರಿಸಲ್ಟ್ಗೆ ಇನ್ನು 10 ದಿವಸ ಬಾಕಿ ಇದೆ. ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಒಂದು ಯಾಕೆ ಇದು ಬರ್ಬೋದಾಗಿತ್ತು, ಯಾಕಂದರೆ ಪಾಲಿಟಿಕಲಿ ಭಾಳ ದೊಡ್ಡ ಟಚ್ ಇರೋ ಕಾರಣಕ್ಕಾಗಿ. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಆತ ಬಂದರೆ ಈಗ 2 ದಿವಸದಲ್ಲಿ ಬರ್ತಾರೆ, ಅದನ್ನೆಲ್ಲ ನಂಬಕ್ಕಾಗಲ್ಲ, ಹೈಲಿ ಇಂಪಾಸಿಬಲ್. ಆಮೇಲೆ ದೇವೇಗೌಡರಿಗೆ ಗೊತ್ತಿಲ್ಲದೆ ಆತ ಜರ್ಮನಿಗೆ ಹೋಗಿದ್ದಾನೆ ಅನ್ನೋದನ್ನು ಕೂಡ ನಂಬಕ್ಕಾಗಲ್ಲ. ಸಿದ್ದರಾಮಯ್ಯನವರು ಅದೇ ಹೇಳಿದ್ರು, ನೀವೇ ಕಳಿಸಿದ್ರೆ ನಂಬಕ್ಕಾಗಲ್ಲ. ಹಾಗಂತ ಇಷ್ಟು ದೊಡ್ಡದಾಗತ್ತೆ ಅಂತೇಳಿ ದೇವೇಗೌಡರು ಕೂಡ ಗೊತ್ತಿರಲಿಲ್ವೇನೋ, ಅಂದರೆ ಏನು ಸಣ್ಣ ಪುಟ್ಟದಲ್ಲಿ ಮುಗಿಬೋದು ಅಂತೇಳಿ ಯಾರು ಅಂದ್ಕೊಂಡಿರಲಿಲ್ಲ. ಒಮ್ಮೆ ಇಂಥ ವಿಡಿಯೋಗಳೆಲ್ಲ ಇದೆಯಲ್ಲ, ಕೆಲವರದೆಲ್ಲ ಈಗ ಸದಾನಂದ ಗೌಡ ಅವರ ವಿಡಿಯೋ ಓಡಾಡಿತ್ತು, ಆಮೇಲೆ ಯಾರು ಲಿಂಬಾವಳಿ ಅವರ ವಿಡಿಯೋ ಓಡಾಡಿತ್ತು, ಅದೆಲ್ಲವೂ ಕೂಡ ಟಿವಿಗಳಲ್ಲಿ ಬರಲಿಲ್ಲ. ಆದರೆ ಯಾವಾಗ SIT ತನಿಖೆ ಅಂತ ಆಯಿತು ಆವಾಗ ಬರೋಕ್ಕೆ ಶುರುವಾಯಿತು. ಈಗ ಈತ ಬಂದರೂ ಕೂಡ ಏನಾಗುತ್ತೆ, 2 ದಿವಸಕ್ಕೆ ಬಂದರೆ ಆಗಿರುವಂಥ ರಿಪ್ರಿಕೇಷನ್ ಏನಪ್ಪ ಅಂತಂದರೆ, ನಾಳೆ ಗೌರ್ಮೆಂಟ್ ಆಗುತ್ತೆ, ರಚನೆ ಆಗುವಂಥ ಸಂದರ್ಭದಲ್ಲಿ JDSಗೆ ಏನು ಪಾಲು ಅಂತ ಕೇಳ್ತಾರೆ, ಆಗ ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಕೇವಲ 4ನೇ ತಾರೀಕು ರಿಸಲ್ಟ್ ಮಾತ್ರವಲ್ಲ, ಪ್ರಧಾನಮಂತ್ರಿಯಾಗಿ ನೆಕ್ಸ್ಟ್ ಯಾರು ನರೇಂದ್ರ ಮೋದಿ ಅವರಾದರೆ ಕ್ಯಾಬಿನೆಟ್ ಫಾರ್ಮ್ ಆಗೋ ತನಕ ಬರುವಂಥ ಇದು ಡೌಟ್ ಇದೆ ಆತ ಬರುವಂಥದ್ದು. ಆದರೆ ಒಂದು ನಾವೇನು ಹೇಳ್ತೀವಿ, ಜನರಿಗೆ ಒಂದು ಅದನ್ನು ಪಬ್ಲಿಕ್ ಪೋಸ್ಟರಿಂಗ್ ಅಂತಾರೆ ಅದನ್ನು. ಜನಗಳಿಗೊಂದು ಹೇಳ್ಬೇಕಲ್ಲ, ದೇವೇಗೌಡರು ಏನು ಮಾಡಿದ್ರು ಇದಕ್ಕೆ ಅಂತ ಹೇಳೋ, ಇಲ್ಲ ನಾನು ನನ್ನ ನಿರ್ಧಾರವನ್ನು ಕೈಗೊಂಡಿದ್ದೀನಿ ಅನ್ನೋಂಥ. ಆಮೇಲೆ ಇವತ್ತು ವಿಶ್ಲೇಷಣೆ ಮಾಡೋಷ್ಟು ತುಂಬ ಎಲ್ಲರೂ ಹುಷಾರಿದ್ದಾರೆ. ಅಲ್ಲಿ ಮಾಹಿತಿ ಇಲ್ವ ಈಗ ಫ್ಯಾಮಿಲಿಯವರಿಗೆ ಮತ್ತೊಬ್ಬರಿಗೆ ಇಲ್ಲದೆ ಅವರನ್ನು ಮ್ಯಾನೇಜ್ ಮಾಡೋಕ್ಕಾಗತ್ತಾ? ಹಂಗೆ ಸಾಧ್ಯ ಇಲ್ಲ. ಸೊ ಎನಿವೆ, ಇನ್ನು ಪೆನ್ಡ್ರೈವ್ ಕೇಸ್ ಓಕೆ, ಮುಂದಿನ ಸುದ್ದಿ ಹತ್ರ ನೋಡೋಣ. ಓಕೆ, ಪೆನ್ಡ್ರೈವ್ ಕೇಸ್ ಹೊರ ಬರ್ತಾ ಇದ್ದಂತೆ ಎಸ್ಕೇಪ್ ಆಗಿರುವ ಪ್ರಜ್ವಲ್ ಪತ್ತೆ SITಗೆ ಸವಾಲಾಗ್ಬಿಟ್ಟಿದೆ. ಈಗ ಖುದ್ದು ದೊಡ್ಡಗೌಡ್ರೆ ಅಖಾಡಕ್ಕಿಳಿದಿದ್ದು ಎಲ್ಲಿದ್ರೂ ಕೂಡಲೇ ಬರಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಏನೇನ್ ಕೇಳಿದ್ದಾರೆ, ಏನೇನ್ ಹೇಳಿದ್ರು, ಆ ಎಲ್ಲದರ ಕುರಿತು ಕಂಪ್ಲೀಟ್ ವಿವರ ಈ ವರದಿಯಲ್ಲಿ. ಮೊಮ್ಮಗನ ವಿರುದ್ಧ ಗುಡುಗಿದ ದೇವೇಗೌಡರು, ಎಲ್ಲಿದ್ರೂ ಕೂಡ್ಲೇ ಬಾ ಅಂತ HDD ವಾರ್ನಿಂಗ್. ಪೆನ್ಡ್ರೈವ್ ಕೋಲಾಹಲ ಶುರುವಾದಾಗಿನಿಂದ ಪ್ರಜ್ವಲ್ ಕಾಣೆಯಾಗಿದ್ದಾರೆ. ಅಪ್ಪ ಕರೆದ್ರೂ ಬರಲಿಲ್ಲ, ಚಿಕ್ಕಪ್ಪ ಮನವಿ ಮಾಡಿದ್ರೂ ಕೇಳಿಲ್ಲ. ಇದೀಗ ದೇವೇಗೌಡರು ಮೊಮ್ಮಗನಿಗೆ ಎಚ್ಚರಿಕೆಯ ಸಂದೇಶ ಕಳಿಸಿದ್ದಾರೆ. ಎಲ್ಲೇ ಇದ್ರೂ ವಾಪಸ್ ಬಾ ಅಂತ ಗುಡುಗಿದ್ದಾರೆ. ಪ್ರಜ್ವಲ್ ರೇವಣ್ಣ, ನನ್ನ ಕುಟುಂಬಕ್ಕೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ತಂದೊಡ್ಡಿರೋ ಆಘಾತ ಮತ್ತು ನೋವಿನಿಂದ ಹೊರಬಂದು ಮಾತನಾಡಲು ಕೊಂಚ ಸಮಯ ಹಿಡಿಯಿತು. ನಾನು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಕಾನೂನಿನ ಪ್ರಕಾರ ಅವನು ತಪ್ಪಿತಸ್ಥನಾದರೆ ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ಈ ಕೆಲವು ವಾರಗಳಿಂದ ನನ್ನ ಕುಟುಂಬದವರ ಕುರಿತಾಗಿ ಅನೇಕರು ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನಾನು ಅವರನ್ನು ಟೀಕೆ ಮಾಡಲು ಹೋಗಲ್ಲ. ಪ್ರಜ್ವಲ್ ವಿದೇಶಕ್ಕೆ ಹೋದ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ನಾನು ನನ್ನ ಆತ್ಮಸಾಕ್ಷಿ ಮಾತ್ರ ಉತ್ತರಿಸಬಲ್ಲೆ.
ನನಗೆ ದೇವರಲ್ಲಿ ನಂಬಿಕೆ ಇದೆ ಮತ್ತು ಆ ದೇವರಿಗೆ ಎಲ್ಲ ಸತ್ಯ ತಿಳಿದಿದೆ ಎಂದು ನಾನು ನಂಬಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನೆಂದರೆ ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು. ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳುತ್ತಿದ್ದೇನೆ. ಇದು ನಾನು ಪ್ರಜ್ವಲ್ಗೆ ಕೊಡುತ್ತಿರುವ ಎಚ್ಚರಿಕೆ. ಪ್ರಜ್ವಲ್ ಈ ಎಚ್ಚರಿಕೆಗೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲ ಕೋಪವನ್ನು ಎದುರಿಸಬೇಕಾಗುತ್ತದೆ. ಪ್ರಜ್ವಲ್ ಬಾರದಿದ್ದರೆ ನನ್ನ ಕುಟುಂಬದ ಕಣ್ಣಲ್ಲಿ ಏಕಾಂಗಿಯಾಗುತ್ತಾನೆ. ದೇವೇಗೌಡರ ಪತ್ರಕ್ಕೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ನ ವಿದೇಶಕ್ಕೆ ಕಳಿಸಿರೋದೇ ದೇವೇಗೌಡರು. ಇವಾಗ ಪತ್ರ ಬರೆದು ಏನ್ ಮಾಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ 28 ದಿನಗಳಾದ್ರೂ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಯಾರ ಕರೆಗೂ ಕಿವಿಗೊಡದ ಪ್ರಜ್ವಲ್ಗಾಗಿ ತಾತ ಎಚ್ಚರಿಕೆಯ ಸಂದೇಶವೇನೋ ಕಳಿಸಿದ್ದಾರೆ. ಈಗ್ಲಾದ್ರೂ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋದೇ ಕುತೂಹಲ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ಕೇಸ್ ಮುಖಾಂತರ ಎಲ್ಲರೂ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಪ್ರಯತ್ನ ರಾಜಕೀಯವಾಗಿ. ಕಾಂಗ್ರೆಸ್ಗೆ ಒಂದು ಅಟ್ಯಾಕ್ ಮಾಡ್ಲಿಕ್ಕೆ ಬೇಕಾಗಿತ್ತು. ಆಮೇಲೆ ಕೇಂದ್ರ ಬಿಜೆಪಿ ಜೊತೆ ಆಗಿದ್ದಾರಲ್ವಾ, ಇಂಥ ಕೇಸ್ಗಳು ಬಂದಾಗ ನಾವೇನು ಸುಮ್ಮನೆ ಕೂತಿಲ್ಲ, ಅದಕ್ಕೆ ತಕ್ಕ ಶಿಕ್ಷೆಯನ್ನು ಮಾಡೇ ಮಾಡ್ತೀವಿ ಅಂತಿತ್ತು. ಆಮೇಲೆ ನಾವು ರಾಜ್ಯ ಸರ್ಕಾರ ಸುಮ್ಮನೆ ಕೂತಿಲ್ಲ ಅಂತೇಳಿ ಪತ್ರವನ್ನು ಕೂಡ ಬರೆಯಲಾಯಿತು. ಯಾಕಂದರೆ ಒಂದು ಮಾಹಿತಿ ಪ್ರಕಾರ ರೇವಣ್ಣ ಅವರು ಸಿದ್ದರಾಮಯ್ಯನವರ ಗಮನಕ್ಕೆ ತರದೇ ಇರಲಿಕ್ಕಿಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಮಾತುಗಳಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇಲ್ಲಿ ಒಂದು ಪಾಯಿಂಟ್, ಅದರ ಸುತ್ತ ತಿರುಗುವಂಥದ್ದೆಲ್ಲವೂ ಕೂಡ ರಾಜಕೀಯ. ಅಥವಾ ದೇವೇಗೌಡರು ಪತ್ರ ಬರೆದ್ರು ಅವರಿಗೆ ಗೊತ್ತಿಲ್ಲ ಅನ್ನೋದು. ಆದರೆ ಒಂದಿತ್ತು, ದೇವೇಗೌಡರಿಗೆ ಒಂದು 7 ದಿನಗಳ ಕಾಲ ಟಿ ವಿ ಹಾಕಿರಲಿಲ್ಲ ಅಂತ, ಏನಾಗ್ತಿದೆ ಗೊತ್ತಿರಲಿಲ್ಲ. ಮತ್ತು ಆದರೆ ಅಂಥ ವಿಚಾರಗಳು ಬಂದಿದೆ, ನನ್ನ ಮೇಲೆ ಕೇಸ್ ಆಗಿದೆ ಅಂತ ಹೇಳಿದಾಗ ಹಿರಿಯರಾದಂಥ ದೇವೇಗೌಡರ ಮಾಹಿತಿ ಕೊಡದೆ ಜರ್ಮನಿಗೆ ಹೋಗಿರ್ಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆಂದರೆ ಯಾವುದಾದ್ರೂ ಕಾವೇರಿ ವಿಚಾರ ಬಂದಾಗ ಇಲ್ಲಿ ದೊಡ್ಡ ನಾಯಕರೆಲ್ಲ ತಲೆ ಕೆಡಿಸ್ಕೊಳ್ಳೋ ಸಂದರ್ಭದಲ್ಲಿ ಫಸ್ಟ್ ಹೋಗೋದು ಯಾರ ಬಳಿಗೆ? ದೇವೇಗೌಡರ ಬಳಿಗೆ. ಏನು ಮಾಡೋಣ ಅಂತೇಳಿ. ಸೊ ಹಾಗಿರುವಾಗ ಅವರ ಎಕ್ಸ್ಪೀರಿಯನ್ಸು ಇಂಥ ಸಂದರ್ಭಗಳಾಗಿದೆ, ಪ್ರಾಬ್ಲಮ್ ಆಗಿದೆ, ಗೊತ್ತಿರಬಹುದು ಅಂತ ಒಂದು ಊಹಾಪೋಹಗಳಿದೆ. ಸೊ ಯಾರು ಕೂಡ ಇಲ್ಲಿ ಆತನ ಕರ್ಕೊಂಬರ್ಬೇಕು ಮತ್ತೊಂದಿಲ್ಲ, ಎಲ್ಲ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊತಾ ಇದ್ದಾರೆ. ನಮ್ಮ ಆಗ್ರಹ ಏನು ಗೊತ್ತಾ, ನೀವು ಏನು ಬೆಳೆನೋ ಮತ್ತೊಂದು ಏನೋ ಬೇಯಿಸ್ಕೊಳ್ಳಿ, ಆದರೆ ಆ ವಿಡಿಯೋದಲ್ಲಿದ್ದಂಥ ಹೆಣ್ಣುಮಕ್ಕಳು ಅವರು ಶೋಷಣೆಗೊಳಗಾಗಿ ಅಥವಾ ಅವರಿಗೆ ಏನು ಭಯ ಹುಟ್ಟಿಸಿ ಅವರನ್ನು ಶೋಷಣೆ ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆ ಆಗಲೇ ಬೇಕಾಗತ್ತೆ. ಈಗ ನೋಡ್ರಿ ಹಿಂಗೆಲ್ಲ ಆಗಿದೆ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಹಂಗಾಗಲ್ಲ ಅಂತ. ಮಾನ ಮರ್ಯಾದೆ ಪ್ರಶ್ನೆ ಹಂಗಾಗಿರುತ್ತೆ. ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ, ಜೀತ ಪದ್ಧತಿ ಅಂತ. ಜೀತ ಪದ್ಧತಿಯಲ್ಲಿ ಇದ್ದವ್ರು ಏನು ಮಾಡ್ತಾರೆ, 20 ಗಂಟೆ ಕೆಲಸ ಮಾಡ್ತಾ ಇರ್ತಾರೆ, ಊಟ ಒಂದೆರಡು ಕೊಡ್ತಾರೆ, ಸಂಬಳ ಕೊಡಲ್ಲ. ಆಗ ನಾವು ಹೇಳ್ಬೋದು, ಯಾಕ್ರಿ ಸಂಬಳ ಕೊಡ್ತಾ ಇಲ್ಲ ಅಂತ ಕೇಳಿದಾಗ, ಯಾಕ್ರಿ ಸಂಬಳ, ಅವ್ರೇನಾದ್ರು ಬಂದು ಕೇಳಿದ್ರ ಸಂಬಳ ಬೇಕು ಅಂತ ಅಂದ್ಬಿಟ್ಟು ಅವ್ರು ಹ್ಯಾಪಿ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಹಂಗಾಗಲ್ಲ, ಕಾರಣ ಹಂಗಾಗಲ್ಲ. ನೀವು ಸಂಬಳ ಕೊಟ್ಟಿಲ್ಲ, ನೀವು ಕೊಡಲೇಬೇಕು. ಅದೇ ತರ ಅವ್ರು ಬಂದು ಏನು ಕಂಪ್ಲೇಂಟ್ ಕೊಟ್ರಾ, ಅವ್ರು ಭಯದಿಂದ ಕಂಪ್ಲೇಂಟ್ ಕೊಡದೆ ಇದ್ದಿರ್ಬೋದು, ಅಥವಾ ಅವ್ರಿಗೇನೋ ಲಾಭ ಬೇರೆ ರೀತಿಯಲ್ಲಿ ಆಗಿರ್ಬೋದು. ಆ ಲಾಭವನ್ನು ನೀವು ಈ ರೀತಿ ಪಡೆಯಂಗಿಲ್ಲ. ಆ ಲಾಭವನ್ನ ನೀವು ಈ ರೀತಿ ಪಡೆಯಂಗಿಲ್ಲ. ಅಂದ್ರೆ ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಿ. ನೋಡು, ನಿನ್ನ ಮತ್ತೊಬ್ಬರಿಗೆ ಈ ಕೆಲಸ ಕೊಡಿಸ್ತೀನಿ ಅಥವಾ ನಿನಗೆ ಈ ಕೆಲಸ ಕೊಡಿಸ್ತೀನಿ, ನನಗೆ ಈ ಥರ ಸರೆಂಡರ್ ಆಗು, ತಪ್ಪದು. ಸೊ ಅದಾಗತ್ತೆ. ಸೊ ಹಾಗಿರುವಾಗ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಬೇಕಾದಲ್ಲಿ ಎರಡು ಮಾತಿಲ್ಲ.